I am in front of the Oriental Research Institute, Mysore. This is one of the landmarks of Mysore, which unfortunately people do not visit. Inside this is housed around 70,000 manuscripts, and one of them in 1905 created a revolution. That was the Arthashastra. Let us get inside and find out more about this institute and the yeoman service these people are doing in order to preserve old manuscripts. Welcome to Mysore, the cultural heart of Karnataka. What you see is an architectural gem, the Jubilee Hall. Constructed in 1887, this magnificent structure was built to commemorate the Golden Jubilee of Queen Victoria's reign. Originally a public library, it is now home to the prestigious Oriental Research Institute, a repository holding centuries of ancient Indological wisdom. The structure blends traditional Hindu and Islamic designs like arches and domes with European Gothic architecture. The main structure is built with a dark, rich, reddish-brown sandstone. Its defining feature is the large central red dome roof structure visible from a distance. So let us step inside and discover what secrets it holds within. ಸಿದ್ಧಂತು ಚ ಮನೋರಥಾಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಮ್ಮ ಭಾರತ ದೇಶದ ಹೆಮ್ಮೆಯ ಸಂಸ್ಥೆಯಾಗಿರ್ತಕ್ಕಂಥದ್ದು ನಮ್ಮ ಪ್ರಾಚ್ಯ ವಿದ್ಯಾ ಸಂಶೋಧನಾಲಯ. 1891 ಇಸವಿಯಲ್ಲಿ 10ನೇ ಚಾಮರಾಜ ಒಡೆಯರವರು ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದಾರೆ. ಮಹಾರಾಜರು ಅಂದರೆ ನಮ್ಮ ಮೈಸೂರು ಜನರಿಗೂ ಮಹಾರಾಜರಿಗೂ ಅವಿನಾಭಾವ ಸಂಬಂಧ. ಯಾಕೆಂದರೆ ಯಾವುದೇ ಕ್ಷೇತ್ರದಲ್ಲಿ ಹೋಗಿ ನೋಡಿದಾಗ ಮಹಾರಾಜರ ಒಂದು ಸಹಾಯ, ಒಂದು ಉಪಕಾರ ಅಲ್ಲಿ ಕಾಣಿಸುತ್ತೆ ನಮಗೆ. ಆ ದೃಷ್ಟಿಯಿಂದ ಇಲ್ಲಿ ವಿದ್ಯಾ ದೃಷ್ಟಿಯಿಂದ ನೋಡಿದಾಗ ಪ್ರಾಚ್ಯ ವಿದ್ಯಾ ಸಂಶೋಧನೆಯನ್ನು ಅವರು ಸ್ಥಾಪನೆ ಮಾಡಿದ್ರು. ಗೋರ್ಮೆಂಟ್ ಓರಿಯೆಂಟ್ ಲೈಬ್ರರಿ ಅಂತ ಮೊದಲು ಅದರ ಹೆಸರು. ಹಸ್ತಪ್ರತಿಗಳು ಸಂರಕ್ಷಣೆ ಮಾಡಬೇಕೆಂಬ ದೂರದೃಷ್ಟಿಯಿಂದ ಮಹಾರಾಜರು ಇದನ್ನು ಸ್ಥಾಪನೆ ಮಾಡಿದ್ದಾರೆ. ಯಾಕೆ ಈ ಹಸ್ತಪ್ರತಿಯನ್ನು ಸಂರಕ್ಷಣೆ ಮಾಡಬೇಕು? ನಮ್ಮ ಪ್ರಾಚೀನ ಭಾರತದ ವಿಜ್ಞಾನ ಜ್ಞಾನದ ಒಂದು ಸಂದೇಶ ಮುಂದಿನ ಪೀಳಿಗೆಗೆ ಅದನ್ನು ಮುಂದುವರಿಸಬೇಕೆಂಬ ದೃಷ್ಟಿಯಿಂದ ಇದನ್ನು ನಮ್ಮ ಪ್ರಾಚೀನರು ಸಾವಿರಾರು ವರ್ಷಗಳ ಹಿಂದೆ ಬಹಳ ಋಷಿಮುನಿಗಳು ತಪಸ್ಸು ಮಾಡಿ ತಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಂಡು ಶ್ರಮಪಟ್ಟು ಅದನ್ನು ತಮ್ಮ ಬುದ್ಧಿಯಲ್ಲಿ ಇಟ್ಟುಕೊಂಡು ಅದನ್ನು ತಾಳೆಗರಿಯಲ್ಲಿ ಮೂಡಿಸಿ ಅದರ ಮುಂದಿನ ತಲೆಮಾರಿಗೆ ತಲುಪಬೇಕು ಎಂಬ ಉದ್ದೇಶದಿಂದ ಅದನ್ನು ಶ್ರಮಪಟ್ಟು ಮಾಡಿದ್ದಾರೆ. ಪ್ರಾಚ್ಯ ವಿದ್ಯಾ ಸಂಶೋಧನೆಯಲ್ಲಿ 70,000ಕ್ಕೂ ಹೆಚ್ಚು ಗ್ರಂಥಗಳು ಇದ್ದಾವೆ. ಇದರಲ್ಲಿ ಅನೇಕ ವೈವಿಧ್ಯ ಇದೆ. ಅದರಲ್ಲಿ ಹಿಂದಿನ ಜ್ಞಾನಿಗಳು ಬರೆದಿರ್ತಕ್ಕಂತಹದ್ದು ನ್ಯಾಯ, ಮೀಮಾಂಸಾ, ವೇದಾಂತ, ಉಪನಿಷತ್ತು, ಆಯುರ್ವೇದ ಶಾಸ್ತ್ರಗಳು, ಮತ್ತು ನಾಟ್ಯಶಾಸ್ತ್ರ, ಬೇರೆ ಬೇರೆ ಕಲೆಗಳು, ಸಂಗೀತ ಶಾಸ್ತ್ರಗಳು, ಹೀಗೆ ಏನೇನು ಜ್ಞಾನದ ವಿವಿಧ ಶಾಖೆಗಳಿದ್ದಾವೆ ಅದೆಲ್ಲವೂ ಕೂಡ ಇಲ್ಲಿದೆ. ಇದು ಇಲ್ಲ ಅಂತಿಲ್ಲ. ಇಲ್ಲಿ ಯಾವುದೇ ಒಂದು ಈ ಜ್ಞಾನದ ಸಂಬಂಧಪಟ್ಟಂತೆ ಇದು ಇದೆಯಾ ಅಂತ ಹೇಳಿದ್ರೆ ಇದ್ದೇ ಇದೆ. ಇಲ್ಲಿಲ್ಲ ಅಂತ ಪ್ರಶ್ನೆ ಇಲ್ಲ. ಹಾಗಾಗಿ ಇಡೀ ಎಲ್ಲರೂ ಕೂಡ ಈ ಸಂಸ್ಥೆಯ ಲಾಭವನ್ನು ಪಡೆದುಕೊಳ್ಳಬೇಕು. ಮೈಸೂರಿಗೆ ಬಂದಾಗ ಎಲ್ಲರೂ ಕೂಡ ಅರಮನೆ ಪ್ರಧಾನ ಅಂತ ಅರಮನೆಗೆ ಹೋಗ್ತಾರೆ. ಆದರೆ ಅದರಷ್ಟೇ ಅಥವಾ ಅದಕ್ಕಿಂತ ಮಹತ್ವವಾಗಿರ್ತಕ್ಕಂಥದ್ದು ಒಂದು ಪ್ರೇಕ್ಷಣೀಯ ಸ್ಥಳ ಅಂದರೆ ನಿಮ್ಮ ಪ್ರಾಚ್ಯ ವಿದ್ಯಾ ಸಂಶೋಧನಾಲಯ. ಯಾಕೆಂದರೆ ಇಡೀ ಜ್ಞಾನದ ಭಂಡಾರ ಇಲ್ಲಿದೆ. ಇದರ ಈ ಕಟ್ಟಡದ ಶೈಲಿ ಕೂಡ ಅಮೋಘ, ಅದ್ಭುತ, ರಮಣೀಯಂತೆ ಇರತಕ್ಕಂತಹ ಈ ಭವ್ಯ ಒಂದು ಕಟ್ಟಡದಲ್ಲಿ ಹಸ್ತಪ್ರತಿಗಳ ಸಂಗ್ರಹ ಇಲ್ಲಿದ್ದಾವೆ. ಹಿಂದಿನ ಕಾಲದಲ್ಲಿ ಇಲ್ಲಿ ಟ್ರಾವೆಲ್ ಪಂಡಿತ್ಸ್ ಅಂತ ಒಂದು ಪೋಸ್ಟ್ ಇತ್ತು. ಅವರು ಕೆಲಸ ಏನಂತ ಹೇಳಿದ್ರೆ
ಹಳ್ಳಿಗೆ ಮನೆಗೆ ಹೋಗಿ ಮಠ ಮಂದಿರಗಳಿಗೆ ಹೋಗಿ ಇಷ್ಟೆಲ್ಲ ಸಂಗ್ರಹ ಮಾಡಿ ತಂದುಕೊಂಡು ಬಂದರು. ಅವತ್ತಿನ ದಿನದಲ್ಲಿ ಬಸ್ಸಿನ ಸೌಲಭ್ಯ, ಟ್ರೈನ್ ಸೌಲಭ್ಯ ಇವೆಲ್ಲ ಬಹಳ ಕಷ್ಟವಾಗಿರುವಂಥ ಪರಿಸ್ಥಿತಿಯಲ್ಲಿ ಹೆಗಲ ಮೇಲೆ ಹೊತ್ತುಕೊಂಡು ಉಪವಾಸ ಇದ್ದು ಅದನ್ನು ಹಳ್ಳಿಗೆ ಹೋಗಿ ಆ ಬಿಸಿಲಿನಲ್ಲಿ ಮಳೆಯಲ್ಲಿ ಅದನ್ನು ಜಾಗೃತವಾಗಿ ತಂದು ಇಲ್ಲಿ ಸಂರಕ್ಷಣೆ ಮಾಡಿದ್ದಾರೆ. ಹಾಗಾಗಿ ಆ ವಿದ್ವಾಂಸರ ಕೊಡುಗೆ ಅಪಾರವಾಗಿರ್ತಕ್ಕಂಥದ್ದು. ಅವರೆಲ್ಲರೂ ಸಂಗ್ರಹಿಸಿ ಸಂರಕ್ಷಣೆ ಮಾಡಿದ್ರಿಂದಲೇ ಇಲ್ಲಿಯ ತನಕ ಇಲ್ಲಿದೆ. ಸುಮಾರು 135 ವರ್ಷ ಸಂದಿವೆ ಇದನ್ನು ಸ್ಥಾಪನೆಯಾಗಿ. 135 ವರ್ಷ ಸಂದಿದ್ರು ಕೂಡ ಆ ಎಲ್ಲ ಹಸ್ತಪ್ರತಿಗಳು ಅತ್ಯಂತ ಸುರಕ್ಷಿತವಾಗಿದೆ. ಇದನ್ನು ನಾವು ನೋಡಬಹುದಲ್ಲಿ ನೀವು ಡಿಜಿಟಲೀಕರಣ ಕೂಡ ಎಲ್ಲವೂ ಕೂಡ ಮುಗಿಯುವ ಹಂತದಲ್ಲಿದೆ. 45,000ಕ್ಕಿಂತಲೂ ಹೆಚ್ಚು ಮುದ್ರಿತ ಪುಸ್ತಕಗಳು, ಅಪರೂಪ ಮುದ್ರಿತ ಪುಸ್ತಕಗಳು ನಮ್ಮಲ್ಲಿ ಇದ್ದಾವೆ. ಅದನ್ನು ಕೂಡ ಡಿಜಿಟಲೀಕರಣ ಮಾಡ್ತಾ ಇದ್ದೀವಿ. ಇಡೀ ಓರೈ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ದೀವಿ. ಏನಂತ ಹೇಳಿದ್ರೆ, ಇಡೀ ಓರೈ ಲೈಬ್ರರಿ, ಅಂಗೈಯಲ್ಲಿ ಇಡೀ ಓರೈ ಲೈಬ್ರರಿ ಅಂತ, ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇಡೀ ಗ್ರಂಥ ಭಂಡಾರ ನಿಮ್ಮ ಅಂಗೈಯಲ್ಲಿ ಇದೆ ಅನ್ನುವ ಒಂದು ಕಾನ್ಸೆಪ್ಟಲ್ಲಿ ಈ ಒಂದು ಯೋಜನೆ ಹೊರಟಿದೆ. ಹಾಗಾಗಿ ಎಲ್ಲ ಹಸ್ತಪ್ರತಿಗಳು ಮತ್ತು ಎಲ್ಲ ಮುದ್ರಿತ ಪುಸ್ತಕಗಳು ಎಲ್ಲ ಓದುಗರಿಗೆ, ಆಸಕ್ತರಿಗೆ, ವಿದ್ಯಾವಂತರಿಗೆ ಅದನ್ನು ನೋಡಬೇಕು ಅಂತ ಅಪೇಕ್ಷೆ ತಮ್ಮ ಮೊಬೈಲಲ್ಲೇ ನೋಡ್ಬೋದು ಮುಂದಿನ ಹಂತಗಳಲ್ಲಿ. ಹಾಗಾಗಿ ಅದನ್ನು ಶ್ರಮವಹಿಸಿ ನಾವು ಮಾಡ್ತಾ ಇದ್ದೇವೆ. ಅನೇಕ ಯೋಜನೆಗಳು ಇದರಲ್ಲಿ ನಡೀತಾ ಇದ್ದೇವೆ. ನಮ್ಮಲ್ಲಿ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ಗೆ ಅತ್ಯಂತ ಪ್ರಸಿದ್ಧಿ ಬಂದಿರತಕ್ಕಂಥದ್ದು 1905ನೇ ಇಸವಿಯಲ್ಲಿ ಡಾಕ್ಟರ್ ಶ್ಯಾಮಾಶಾಸ್ತ್ರಿಗಳು ಒಂದು ಅದ್ಭುತ ಪವಾಡ ಆದಂತೆ ಆಯಿತು. ಯಾಕಂದರೆ ಅರ್ಥಶಾಸ್ತ್ರ ಇತ್ತು ಅಂತ ಇಡೀ ಜಗತ್ತಿನಲ್ಲಿ ಉಲ್ಲೇಖ ಇತ್ತು ಎಲ್ಲ ಗ್ರಂಥಗಳಲ್ಲಿ. ಆದರೆ ಅರ್ಥಶಾಸ್ತ್ರ ಎಲ್ಲೂ ಕೂಡ, ಚಾಣಕ್ಯನ ಅರ್ಥಶಾಸ್ತ್ರ ಎಲ್ಲೂ ಕೂಡ ಉಪಲಬ್ಧ ಇರಲಿಲ್ಲ. ಆ ಸಂದರ್ಭದಲ್ಲಿ ಶ್ಯಾಮಾಶಾಸ್ತ್ರಗಳು ತಮಿಳುನಾಡಿಗೆ ಹೋದಾಗ, ಸಂಚಾರಕ್ಕೆ ಹೋದಾಗ ಒಂದು ಗ್ರಂಥ ಸಿಕ್ಕಿತು. ಅಲ್ಲಿ ನೋಡಿದಾಗೆ ಬಹಳ ಆಶ್ಚರ್ಯ ಆಯಿತು ಅವರಿಗೆ. ಅದು ನೋಡಿದ್ರೆ ಕೌಟಿಲ್ಯ ಅರ್ಥಶಾಸ್ತ್ರ. ಆ ಅರ್ಥಶಾಸ್ತ್ರವನ್ನು ಸಂಶೋಧಿಸಿ ಅದನ್ನು ಸಂಪಾದನೆ ಮಾಡಿ 2005ನೇ ಇಸ್ವಿಯಲ್ಲಿ ಅದು ಸಿಕ್ಕಿದೆ. 9ನೇ ಇಸ್ವಿಯಲ್ಲಿ ಅದು ಪ್ರಕಟ ಆಯಿತು. ಹಾಗಾಗಿ ಇಡೀ ಜಗತ್ತಿನಾದ್ಯಂತ ಯಾವಾಗ ಇದು ಪ್ರಕಟ ಆಯಿತೋ ಎಲ್ಲ ಪಾಶ್ಚಾತ್ಯ ವಿದ್ವಾಂಸರು ಕೂಡ ನಮ್ಮ ಭಾರತದತ್ತ ತಿರುಗುವಂತ ಆಗಿರ್ತಕ್ಕಂಥದ್ದು. ಅಂತಹ ಅದ್ಭುತವಾದ ಅರ್ಥಶಾಸ್ತ್ರ ಇಲ್ಲಿದೆ. ಅರ್ಥಶಾಸ್ತ್ರದಷ್ಟೇ ಮಹತ್ವವಾಗಿರ್ತಕ್ಕಂಥ ಅನೇಕ ಗ್ರಂಥಗಳು ಇದ್ದಾವೆ. ಶಂಕರಾಚಾರ್ಯರು, ಜಗದ್ಗುರುಗಳಾಗಿರ್ತಕ್ಕಂಥ ಶಂಕರಾಚಾರ್ಯರು ರಚನೆ ಮಾಡಿರ್ತಕ್ಕಂತಹ ಸೌಂದರ್ಯ ಲಹರಿ ಇರಬಹುದು, ಅಥವಾ ನಮ್ಮ ವ್ಯಾಸರಾಜರು ಅವರು ರಚನೆ ಮಾಡಿರ್ತಕ್ಕಂತಹ, ರಾಜಗುರುಗಳಾಗಿರ್ತಕ್ಕಂತಹ ಶ್ರೀ ವ್ಯಾಸರಾಜರು ರಚನೆ ಮಾಡಿರ್ತಕ್ಕಂತಹ ಚಂದ್ರಿಕಾ, ತಾತ್ಪರ್ಯ ಚಂದ್ರಿಕಾ, ತರ್ಕತಾಂಡವ ಇಂತಹ ಶ್ರೇಷ್ಠವಾದ ಕೃತಿಗಳು ಮೊಟ್ಟ ಮೊದಲಿಗೆ ಇಲ್ಲಿ ಮುದ್ರಣವಾಗಿದೆ. ಹಾಗಾಗಿ ರಾಮಾನುಜಾಚಾರ್ಯರು ಮಾಡತಕ್ಕಂತಹ ಕೃತಿಗಳು, ಶ್ರೀ ಮಧ್ವಾಚಾರ್ಯರು ಮಾಡತಕ್ಕಂತಹ ಕೃತಿಗಳು, ಶಂಕರಾಚಾರ್ಯರು ಮಾಡತಕ್ಕಂತಹ ಕೃತಿಗಳು ಇಡೀ ಮೊಟ್ಟ ಮೊದಲಿಗೆ ಪ್ರಪಂಚಕ್ಕೆ ಉಡುಗೊರೆಯಾಗಿ ಕೊಟ್ಟಿರ್ತಕ್ಕಂತಹ ಸಂಸ್ಥೆ ಅಂದರೆ ನಮ್ಮ ಪ್ರಾಚ್ಯವಿದ್ಯಾ ಸಂಶೋಧನಾಲಯ. ಇಂತಹ ಅನೇಕ ಆಯುರ್ವೇದ ಸಂಬಂಧಪಟ್ಟಂತೆ ಪುಸ್ತಕಗಳು ಮುದ್ರಿತವಾಗಿದೆ. India and South Asian countries used palm leaves as one of the materials for writing and keeping records since the 6th century BCE. Two specific species of palm were used. The tala palm. These are thick, rigid and prone to become brittle over time. This was used for everyday text. The Sritala or the talipot leaves are massive, flexible, broad and can last for hundreds of years without breaking. For them to be used for writing, it first had to be prepared. First, the leaves are harvested and the hard central ribs are cut away. They were then boiled in water with turmeric. The turmeric acts as a natural fungicide and insecticide, while the boiling breaks down the tough plant fiber, making the leaf supple. Another method is by cutting tender leaves 4 to 5 weeks old, first drying it under shade for a week and then immersing it in marshy water for 3 months and then cutting it down to the required size. After that, it is dried under shade. They are then rubbed with smooth stones or shells to create a perfectly flat, polished writing canvas. Finally, they are punched with 1 or 2 holes
and cut to uniform sizes. The scribes, in the case of a tala leaf, use a brass stylus called lekani and the letters are engraved. The incised portion are then smeared with lamp black mixed with gingerly oil. In some cases, the inside portions are rubbed with leaves of the kadukkai plant. The text is then revealed. In the past, palm leaf manuscripts were preserved in the loft of the kitchen, probably to drive away the insects and fungi. These bundles were taken out of storage on the Vijayadashmi day, cleaned and kept back. They would also apply a paste of coconut leaf juice and wood charcoal and turmeric to make them insect-proof. Sometimes the palm leaf manuscripts were kept in the rays of the rising sun or the setting sun to destroy germs. When stored, pieces of vasambu or dried ginger were kept to protect them from insects. Neem leaves also helped. The manuscripts were finally wrapped in red cloth to deter insects. It is fascinating to note that these ways of preservation match the modern day methods, and once upon a time, common households had many manuscripts with them which they preserved using traditional methods. The ORI has numerous such manuscripts with them. ನಮಸ್ಕಾರ. ಇದರಲ್ಲಿ ನಾವು ಕಾಣುವಂತಹ ವಿಚಾರ ಅಂದರೆ ಹಸ್ತಪ್ರತಿಗಳನ್ನು ಹೇಗೆ ಜೋಡಿಸ್ತೀವಿ ಅನ್ನೋ ವಿಚಾರ. ಇಲ್ಲಿ ನೋಡ್ತಾ ಇರ್ಬೋದು, ನಾವು ಒಂದರ ಮೇಲೊಂದು ಇಡಲ್ಲ. ಮತ್ತು ಇದರಲ್ಲಿ ಆ್ಯಸಿಡ್ಲೆಸ್ ಕಾಟನ್ ಕ್ಲಾತನ್ನು ನಾವು ಬಳಸಿ ಈ ಹಸ್ತಪ್ರತಿಗಳನ್ನು ರ್ಯಾಪ್ ಮಾಡಿ ಅದರಲ್ಲಿ ಇಟ್ಟಿರ್ತೀವಿ. ಅದು ಕೂಡ ಪಕ್ಕದಲ್ಲಿ ಇಟ್ಟಿರ್ತೀವಿ. ಯಾಕೆ ಅಂದರೆ, ಈಗ ಉದಾಹರಣೆಗೆ ಒಂದು ಹಸ್ತಪ್ರತಿ ಇರ್ತದೆ, ಆ ಹಸ್ತಪ್ರತಿಯ ಮೇಲೆ ಮತ್ತೊಂದು ಹಸ್ತಪ್ರತಿ ಇಟ್ಟಾಗ ಆ ಪಟ್ಟಿ ಮಧ್ಯದಲ್ಲಿರುವಂತಹ ಹಸ್ತಪ್ರತಿಗಳು ಕೆಳಗೆ ಜಾರಿ ಡ್ಯಾಮೇಜ್ ಆಗುವಂತಹ ಸಾಧ್ಯತೆ ತುಂಬ ಇರುತ್ತೆ. ಯಾಕೆಂದರೆ ಅಲ್ಲಿ ಹಗ್ಗ ಬಂದಿರ್ತದೆ, ಅಂದರೆ ಆ ದಾರ ಬಂದಿರ್ತದೆ. ಆ ದಾರಕ್ಕೆ ತಗಲಿ ಆ ದಾರ ಏನಾದರೂ ಸ್ವಲ್ಪ ಹಿಂದೆ ಮುಂದೆ ಕದಲಿದಾಗ ಅದು ಕಟ್ಟಾಗುವಂತಹ ಸಾಧ್ಯತೆ ಜಾಸ್ತಿ ಇರ್ತದೆ. ಆ ಕಾರಣಕ್ಕೆ ನಾವು ಹಸ್ತಪ್ರತಿಗಳನ್ನು ಹೀಗೆ ನಿಲ್ಲಿಸೋದಿಲ್ಲ, ಹೀಗೆ ನಿಲ್ಲಿಸ್ತೀವಿ. ಅಂದರೆ ಮೇಲೊಂದು ಪಟ್ಟಿ ಕೆಳಗೊಂದು ಪಟ್ಟಿ ಹೀಗಿಟ್ಟು ಮಧ್ಯದಲ್ಲಿ ಹಸ್ತಪ್ರತಿಗಳಿರುವಂತೆ ನೋಡ್ಕೊಳ್ತೀವಿ. ಆವಾಗ ಅದನ್ನು ಡ್ಯಾಮೇಜಿಂದ ತಡೆಗಟ್ಟಬಹುದು ಮತ್ತು ಅದರ ಆಯುಷ್ಯ ಬೆಳೆಸುವಂತಹ ಅದೊಂದು ಪ್ರಕ್ರಿಯೆ. ಜೊತೆಗೆ ನಮ್ಮಲ್ಲಿ ಇನ್ನೊಂದು ವಿಷಯ ಅಂದರೆ, ಈ ಹಸ್ತಪ್ರತಿಗಳು ಎಷ್ಟಿದೆಯೋ ಅಷ್ಟೂ ಕೂಡ, ಅಂದರೆ 25,000 ಬಂಡಲ್ ನಮ್ಮಲ್ಲಿ ಇದೆ ಸುಮಾರಾಗಿ. ಅಷ್ಟೂ ಬಂಡಲ್ಗಳನ್ನು ಕೂಡ ಹೀಗೇ ಮಾಡ್ತೀವಿ. ವರ್ಷದಲ್ಲಿ 2 ಬಾರಿ ಅದನ್ನು ಚೆಕ್ ಮಾಡ್ತೀವಿ. ಯಾರಾದರೂ ಈಗ ಅದನ್ನು ಓದಲಿಕ್ಕೆ ಬಂದಾಗ ಅಥವಾ ಅದರ ಬಗ್ಗೆ ರಿಸರ್ಚ್ ಮಾಡಲಿಕ್ಕೆ ಬಂದಾಗ ಅವರಿಗೆ ಅದು ಸರಿಯಾಗಿ ಸಿಗ್ತದಾ ಇಲ್ವಾ ಅನ್ನೋ ಗಮನವೂ ಕೂಡ ನಾವು ಹರಿಸ್ತೀವಿ. ಅದರ ಜೊತೆಗೆ ಹೀಗೆ ಈ ಹಸ್ತಪ್ರತಿಗಳನ್ನು ನಾವು ಪುಸ್ತಕಗಳಾಗಿ ತರುವಾಗ ನೋಡಿ, ಉದಾಹರಣೆಗೆ ರಾಜಧರ್ಮ ಸಂಗ್ರಹ ಅಂತ. ಈ ರಾಜಧರ್ಮ ಸಂಗ್ರಹ ಅನ್ನೋ ವಿಚಾರ ಏನು ಅಂದರೆ, ಇದು ರಾಜಧರ್ಮದ ಎಲ್ಲ ವಿಚಾರಗಳನ್ನು ಒಂದು ಕಡೆಗೆ ಸಂಗ್ರಹ ಮಾಡಿಟ್ಟಂಥ ಒಂದು ಗ್ರಂಥ. ಅಂದರೆ ಉದಾಹರಣೆಗೆ ರಾಜನ ಡ್ಯೂಟೀಸ್ ಏನಿದೆ ಅಂತ ಅರ್ಥಶಾಸ್ತ್ರದಲ್ಲಿ ಹೇಳಿದ್ದಾರೆ. ಮತ್ತೊಂದು ಗ್ರಂಥದಲ್ಲಿ ವಿವರವಾಗಿ ಮಂತ್ರಿಯ ಡ್ಯೂಟೀಸ್ ಏನು ಅಂತ ಹೇಳಿರ್ತಾರೆ. ಇವೆರಡನ್ನೂ ಸೇರಿಸಿ ಒಂದು ಗ್ರಂಥಕ್ಕೆ ತರಬೇಕು ಅಂತಾದರೆ ಇದು ರಾಜಧರ್ಮ ಸಂಗ್ರಹದಲ್ಲಿ ಸಿಗತ್ತೆ. ಆಮೇಲೆ ನಮ್ಮ ಸಂಸ್ಥೆಯ ಕೀರ್ತಿಯನ್ನು ಇಡೀ ಪ್ರಪಂಚಕ್ಕೆ ಸಾರಿರುವಂತಹ ಒಂದು ಗ್ರಂಥ ಇದೆ, ಅದು ಅರ್ಥಶಾಸ್ತ್ರ, ಕೌಟಿಲ್ಯನ ಅರ್ಥಶಾಸ್ತ್ರ. ಈ ಕೌಟಿಲ್ಯನ ಅರ್ಥಶಾಸ್ತ್ರದ ವಿಶೇಷ ಹೇಗಿದ್ದರೂ ಪ್ರಪಂಚಕ್ಕೆಲ್ಲ ಗೊತ್ತಿದೆ. ಆದರೆ ಇದರ ಹಿಂದಿನ ಕಥೆ ಏನು ಅಂದರೆ, ನಮ್ಮಲ್ಲಿ ಶ್ಯಾಮಶಾಸ್ತ್ರಿಗಳು ಅಂತಿದ್ರು. ನಮ್ಮ ಶ್ಯಾಮಶಾಸ್ತ್ರಿಗಳು ತಮಿಳುನಾಡಿನಲ್ಲಿ ಸಂಚಾರ ಮಾಡುವಾಗ ಅಲ್ಲಿ ಒಂದಷ್ಟು ನಿಮಗೆ ಅವರಿಗೆ ಗ್ರಂಥಗಳು ಸಿಕ್ತು. ಆ ಗ್ರಂಥಗಳಲ್ಲಿ ಅಂದರೆ ತಾಳೆಗರಿಯ ಹಸ್ತಪ್ರತಿಗಳು ಸಿಕ್ತು. ಆ ಹಸ್ತಪ್ರತಿಗಳಲ್ಲಿ ಹುಡುಕುವಾಗ ಒಂದು ಗ್ರಂಥ ಸಿಕ್ತು, ಅದೇ ಈ ಅರ್ಥಶಾಸ್ತ್ರ ಕೌಟಿಲ್ಯಂದು. ಅಲ್ಲಿವರೆಗೂ ನಮಗೆ ಈ ಅರ್ಥಶಾಸ್ತ್ರ ಕೇವಲ ಯಾವುದೋ ಒಂದು ಗ್ರಂಥದಲ್ಲಿ ರೆಫರೆನ್ಸಸ್ ಆಗಿ ಕೊಟೇಶನ್ಸ್ ಆಗಿ ಮಾತ್ರ ಉಳಿದಿತ್ತು. ಯಾವಾಗ ಈ ಗ್ರಂಥ ಹೊರಬಂತೋ ಆವಾಗ ಇಡೀ ಪ್ರಪಂಚದಲ್ಲಿ ನಮ್ಮ ಪ್ರಾಚ್ಯವಿದ್ಯಾ ಸಂಶೋಧನಾಲಯ, ಮೈಸೂರಿನ ಪ್ರಾಚ್ಯವಿದ್ಯಾ ಸಂಶೋಧನಾಲಯದ ಹೆಸರು ಆ ತಾರಕಕ್ಕೆ ಇರುತ್ತು. ನಮ್ಮಲ್ಲಿ ಸುಮಾರಾಗಿ 45,000 ಪುಸ್ತಕಗಳಿದೆ. ಈಗಾಗಲೇ ಅದೆಲ್ಲದರ ಡಿಜಿಟೈಸೇಷನ್ ನಮ್ಮಲ್ಲಿ ಆಗ್ತಾ ಇದೆ. ಆ ಡಿಜಿಟೈಸೇಷನ್ನ ಮೂಲಕ ಅಂಗೈಯಲ್ಲೇ ಎಲ್ಲ ಪುಸ್ತಕಗಳು ಸಿಗ್ತದೆ. ಅದರ ಜೊತೆಗೆ ಈ ಪುಸ್ತಕಗಳೆಲ್ಲ ಏನು ಹೇಳ್ತೀವಿ ಇದೆಲ್ಲ 1900 ಅಂದರೆ ಈ ಟೈರಲ್ಲಿರುವಂಥದ್ದು, ಈ ಫ್ಲೋರಲ್ಲಿರುವಂಥದ್ದು 1960ಕ್ಕಿಂತ ಹಿಂದಿನ ಪುಸ್ತಕಗಳು.
ಅಂದರೆ ಸುಮಾರಾಗಿ 50ರಿಂದ 60 ವರ್ಷದಕ್ಕಿಂತ ಹಳೆ ಪುಸ್ತಕ. ಇದರಲ್ಲಿ ನಿಮಗೆ 1860, 1850 ಪುಸ್ತಕಗಳು ಸಹ ಸಿಗುತ್ತೆ. ಅದರ ಜೊತೆಗೆ ಇತ್ತೀಚಿನ ಪುಸ್ತಕ, ನಿನ್ನೆ ಮೊನ್ನೆ ಪ್ರಿಂಟ್ ಆಗಿರುವಂತಹ ಪುಸ್ತಕಗಳು ಕೂಡ ನಮ್ಮಲ್ಲಿ ಸಂಗ್ರಹವಾಗಿದ್ದಾವೆ. ಹೀಗೆ ನಮ್ಮಲ್ಲಿ ಒಟ್ಟು 45,000 ಪುಸ್ತಕಗಳನ್ನು 3 ಫ್ಲೋರ್ಗಳಲ್ಲಿ ನಾವು ಇಲ್ಲಿ ಸಂಗ್ರಹ ಮಾಡಿಟ್ಟಿದ್ದೀವಿ. ಮಧ್ಯದಲ್ಲೆಲ್ಲ ಪುಸ್ತಕಗಳು, ಸುತ್ತಲೂ ಎಲ್ಲವೂ ಹಸ್ತಪ್ರತಿಗಳನ್ನು ಇಟ್ಟಿದ್ದೀವಿ. ಇದು ರಕ್ಷಣೆ ಮಾಡುವಂಥ ಒಂದು ವಿಧಾನ. ಓಕೆ. ಇವುಗಳ ಜೊತೆಗೆ ನಾವು ಹ್ಯುಮಿಡಿಟಿಯನ್ನು ಕಂಟ್ರೋಲ್ ಮಾಡಬೇಕಾಗ್ತದೆ. ಹ್ಯುಮಿಡಿಟಿಯನ್ನು ಕಂಟ್ರೋಲ್ ಮಾಡಲಿಕ್ಕೆ ನಾವೇನು ಮಾಡ್ತೀವಿ ಅಂದರೆ ಸಿಲಿಕಾ ಜೆಲ್ ಪ್ಯಾಕೆಟ್ಗಳನ್ನು ಇಲ್ಲಿ ಸ್ಟೋರ್ ಮಾಡ್ತೀವಿ, ಅಲ್ಲಲ್ಲಿ ಸ್ಟೋರ್ ಮಾಡ್ತೀವಿ. ಯಾಕೆ ಅಂದರೆ ಅದು ಹ್ಯುಮಿಡಿಟಿಯನ್ನು ಕಂಟ್ರೋಲ್ ಮಾಡ್ತದೆ. ಜೊತೆಗೆ ಈ ಹಸ್ತಪ್ರತಿಗಳನ್ನು ಹ್ಯುಮಿಡಿಟಿಯಿಂದ ಬರುವಂತಹ ಫಂಗಸ್ಸನ್ನು ಅವಾಯ್ಡ್ ಮಾಡಲಿಕ್ಕೆ ಸ್ವಲ್ಪ ಹೆಲ್ಪ್ ಮಾಡ್ತದೆ. ಅಂದರೆ ಸಂಪೂರ್ಣವಾಗಿ ಅದರಿಂದಲೇ ಹೆಲ್ಪ್ ಆಗ್ತದೆ ಅಂತಲ್ಲ, ಒಂದಷ್ಟು ನಾವು ಅಲ್ಲಿ ಕಿಟಕಿಗಳನ್ನು ಕಾಲಕ್ಕೆ ತೆಗಿತಾ ಇರಬೇಕು, ಮುಚ್ಚುತ್ತಾ ಇರಬೇಕು. ಅಲ್ಲಿ ಹೊರಗಡೆ ಹೇಗೆ ವಾತಾವರಣ ಇದೆಯೋ ಅದಕ್ಕೆ ತಕ್ಕಂತೆ ಇದನ್ನು ನೋಡ್ಕೊಳ್ಬೇಕು. ಇದನ್ನು ಹೇಗೆ ಹೇಳ್ಬೋದು ಅಂದರೆ ಒಂದು ಕೂಸಿನಂತೆ ನೋಡ್ಕೊಳ್ಬೇಕು. ಅದಕ್ಕೆ ಗಾಳಿ ಬಂದಾಗ ಮೈ ಮುಚ್ಚಬೇಕು, ಬಿಸಿಲಿದ್ದಾಗ ಅದಕ್ಕೆ ತಕ್ಕಂತೆ ಬಟ್ಟೆ ಹಾಕಬೇಕು. ಆ ರೀತಿ ಇದನ್ನು ಕೂಡ ನಾವು ನೋಡ್ಕೊಳ್ಬೇಕಾಗ್ತದೆ.